ಸಭೆಯಲ್ಲಿ ಅಲ್ಲಿಯ ಪೊಲೀಸ್ ಅಧಿಕಾರಿ ಮೇಲೇ ಹಲ್ಲೆ ಮಾಡೋಕ್ಕೆ ಹೋಗ್ತಾರೆ ಅಂತಂತಂದರೆ ಇವರು ರಾಜ್ಯದ ಮುಖ್ಯಮಂತ್ರಿನೋ ಗೂಂಡಾನೋ? ರಾಜ್ಯ ಜನಕ್ಕೆ ಏನು ಉತ್ತರ ಕೊಡ್ತೀರಿ ನೀವು? ನಿಮ್ಮ ಸಭೆಯಲ್ಲಿ ಪ್ರಜಾಪ್ರಭುತ್ವದ ರೂಪದಲ್ಲಿ ಯಾರೋ ಪ್ರೊಟೆಸ್ಟ್ ಮಾಡೋಕ್ಕೆ ಬಂದಿರ್ತಾರೆ. ಇದು ಇವತ್ತಿನೆಲ್ಲ ನಿಮ್ಮ ನೆನ್ನೆದೆಲ್ಲ ಪ್ರಯತ್ನ. ನೀವೇ ಮುಖ್ಯಮಂತ್ರಿಗಳಾಗಿದ್ದೀರಿ. ನೀವು ಅಷ್ಟು ದೊಡ್ಡ ಕಾರ್ಯಕ್ರಮದ ಬಗ್ಗೆ ನಡೆದಂಥ ಸಂದರ್ಭದಲ್ಲಿ ಇದನ್ನು ಇಂಟೆಲಿಜೆನ್ಸಿ ಲ್ಯಾಬ್ಸ್ ಅಂತ ಕರೆದ್ರಿ. ಆಯಿತು. ಈ ಸಣ್ಣ ಸಭೆಯಲ್ಲಿ ಯಾರೋ ಒಂದು 4 ಜನ ಹೆಣ್ಮಕ್ಳು ಬಂದು ನಿಮ್ಮದು ವಿರುದ್ಧವಾಗಿ ಘೋಷಣೆಗೆ ಹೋಗಿದ್ರು ಅಂತಂದರೆ ಅದನ್ನು ಕಂಡುಹಿಡಿಯೋಕ್ಕೆ ನಿಮ್ಗೆ ಆಗಲಿಲ್ಲ ಅಂದರೆ ಯಾವ ಕಾರಣಕ್ಕೂ ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿಯೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ತಕ್ಷಣ ರಾಜೀನಾಮೆ ಕೊಡಿ ಮತ್ತು ಪೊಲೀಸ್ ಇಲಾಖೆಗೆ ಕರ್ನಾಟಕ ರಾಜ್ಯ ಜನಕ್ಕೆ ಗೂಂಡಾಗಿರಿ ಪ್ರಯತ್ನ ನಾನು ನಡೆಸಿದ್ದೀನಿ, ದಯವಿಟ್ಟು ಕ್ಷಮಿಸಿ ಅಂತ ಹೆಣ್ಣು ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕು ಅನ್ನೋದ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ. ಹೇಳಿದ್ದಾರೆ ನಿಮ್ಮ ಇದು ಪಕ್ಷದ ನಿಲುವು. ಈ ನಿಲುವನ್ನು ನೀವು ಈ ಪಾಲಿಸಿ ಒಪ್ಕೋಬೇಕು, ಇಲ್ಲ ಬಾಯಿ ಮುಚ್ಚಿಕೊಂಡಿರಬೇಕು. ಇಷ್ಟೆಲ್ಲ ಹೇಳಿಕೆಗಳು ಕೊಟ್ಟರೂ ಕೂಡ ಕೈ ವರಿಷ್ಠರ ಹೇಳಿಕೆಗೇ ಬೆಲೆ ಕೊಡಲಿಲ್ಲ ಅಂತಾರೆ, ಇನ್ಯಾರು ಬೆಲೆ ಕೊಡ್ತೀರಿ ನೀವು? ಅದಕ್ಕೋಸ್ಕರ ತುಂಬ ನೊಂದು ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಇವಾಗಿನ ತನಕ ಆ ಒಂದು ಏನು ಹೇಳಿಕೆಗಳು ಕೊಟ್ಟು ದೇಶವನ್ನು ಇವತ್ತು ಇಡೀ ದೇಶ ಒಂದಾಗಿದೆ. ತುಂಬ ಸಂತೋಷ ಇದು. ಒಂದು ಕಡೆ ನಮ್ಮ ಅನೇಕ ವ್ಯಕ್ತಿಗಳು, ನಾಗರಿಕರು, ಸಜ್ಜನರು ಈ ಒಂದು ಉಗ್ರಗಾಮಿಗಳ ಕೈಯಲ್ಲಿ ದುರ್ಮರಣ ಹೊಂದಿರೋದು ನೋವು, ಇದರಿಗೇನು ಅನುಮಾನ ಇಲ್ಲ. ಆದರೆ ಮತ್ತೊಂದು ಕಡೆ ಇದು ಇಡೀ ದೇಶ ಸಹಿಸಲ್ಲ ಅನ್ನೋಂಥ ಮಾತು ಬಿಹಾರ್ನಲ್ಲೇ ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಡೀ ದೇಶದ 140 ಕೋಟಿ ಜನ ಒಟ್ಟಾಗಿದ್ದೇವೆ, ಯಾರೂ ಕೂಡ ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ. ಸಿಂಧು ಉಳಿದೆಲ್ಲ ಏನೇನು ಕಂಡೀಷನ್ಗಳು ಹಾಕಿದ್ದಾರೆ, ಅದರದ್ದು ರದ್ದು ಮಾಡಿದ್ದಕ್ಕೆ ಏನೇನು ಮಾಡಿದ್ದಾರೆ ವಿವರಕ್ಕೆ ನಾನು ಹೋಗಲ್ಲ. ನಾನು ಹೇಳೋದು ಇಷ್ಟೇ, ಇಡೀ ದೇಶ ಒಂದಾಗಿರ್ಬೇಕಾದ್ರೆ ನೀವು ದೇಶ ವಿರೋಧಿ ಹೇಳಿಕೆಗಳು ಯಾಕೆ ಕೊಡ್ತೀರಿ? ಕೇವಲ ಮುಸಲ್ಮಾನರು ಓಟ್ಗೋಸ್ಕರ ಮಾಡ್ತಿದ್ರು ಏನು ತುಂಬ ಸ್ಪಷ್ಟ ಮಾಡಬೇಕು. ಎರಡನೇದು, ಪಾಕಿಸ್ತಾನದಲ್ಲಿರೋಂಥ ಸೇನಾ ಮುಖ್ಯಸ್ಥ ಅಜೀಮ್ ಮುನೀರ್ ಅವರು ಏನು 4-5 ದಿನದ ಕೆಳಗೆ ರಾಜಾರೋಷವಾಗಿ ಭಾಷಣಗಳು ಮಾಡ್ದ. ಸಿಂಧೂ ನದಿ ನೀರಲ್ಲ, ರಕ್ತವಾಗಿ ನಾವು ಪರಿವರ್ತನೆ ಮಾಡ್ತೇವೆ, ಕಾಶ್ಮೀರ ನರನಾಡಿಗಳು ಕಾಶ್ಮೀರದ ಪಾಕಿಸ್ತಾನದ್ದು, ಈ ಮಾತು ಹೇಳಿದಂಥ ಆ ಸೇನಾ ಮುಖ್ಯಸ್ಥ ಅಜೀಮ್ ಮುನೀರ್ ಅವರು ಇವತ್ತು ಪಾಕಿಸ್ತಾನದಲ್ಲಿ ನಾಪತ್ತೆ, ಕುಟುಂಬ ಸಮೇತ ಬಿಟ್ಟು ವಿದೇಶಕ್ಕೆ ಓಡೋಗಿದ್ದಾರೆ.